ಮಹಾಲೋಕಸಭೆ ಎಲೆಕ್ಷನ್ಗಳು ನಿನ್ನೆ ಮುಗಿದಿರುವಂಥದ್ದು. ಕರ್ನಾಟಕದ 28 ಕ್ಷೇತ್ರಗಳಿಗೂ ಕೂಡ ನಿನ್ನೆ ಎಲೆಕ್ಷನ್ ಮುಗಿದಿದೆ. ಅಭ್ಯರ್ಥಿಗಳೆಲ್ಲರೂ ಕೂಡ ಒಂದು ಮಟ್ಟಿಗೆ ಆತಂಕ ಕಡಿಮೆ ಆಗಿರುವಂಥದ್ದು, ಸ್ವಲ್ಪ ರಿಲ್ಯಾಕ್ಸ್ ಮೂಡಲ್ಲಿರುವಂಥದ್ದು. ಇನ್ನು ಒಂದು ತಿಂಗಳು ಕಾಯಲೇಬೇಕಾದಂಥ ಪರಿಸ್ಥಿತಿ ಫಲಿತಾಂಶಕ್ಕಾಗಿ. ಈ ಮಧ್ಯೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ BJP ಅಭ್ಯರ್ಥಿ ಆಗಿರುವಂಥ ಅನಂತಕುಮಾರ್ ಅವರು ಇವತ್ತು ಲಾಲ್ಬಾಗ್ನಲ್ಲಿ ವಾಕಿಂಗ್ ಮಾಡ್ತಾ ಇರುವಂಥದ್ದು. ಈಗ ನಮ್ಮ ಜೊತೆ ಇದ್ದಾರೆ ಅನಂತಕುಮಾರ್ ಅವರು. ಯಾವ ರೀತಿ ಇದೆ ಅವರ ಮೂಡು, ಯಾವ ರೀತಿ ಈಗ ರಿಲ್ಯಾಕ್ಸೇಷನ್ ಮೂಡಲ್ಲಿದ್ದಾರೆ ಅನ್ನುವಂಥ ಮಾತುಗಳನ್ನು ಅವರಲ್ಲೇ ಕೇಳೋಣ ಬನ್ನಿ. ಸರ್, ಹೇಗಿದೆ? ಉಲ್ಲಾಸವಾಗಿದ್ದೇನೆ, ಸಂತೋಷವಾಗಿದ್ದೇನೆ ಮತ್ತು ಆತ್ಮವಿಶ್ವಾಸದಿಂದ ತುಂಬಿದ್ದೇನೆ. ಇನ್ನು ಎಲೆಕ್ಷನ್ ನೆನ್ನೆ ಮುಗಿದಿದೆ ಸರ್, ಇನ್ನೂ ಒಂದು ತಿಂಗಳು ಕಾಯಲೇಬೇಕಾದಂಥ ಪರಿಸ್ಥಿತಿ ಈಗ ಇರುವಂಥದ್ದು ರಿಸಲ್ಟ್ಗೋಸ್ಕರ. ಏನನ್ಸುತ್ತೆ? ಇವತ್ತೇ ನಾನು ಮಧ್ಯಪ್ರದೇಶಕ್ಕೆ ಹೋಗ್ತಾ ಇದ್ದೇನೆ, ಭೋಪಾಲ್ಗೆ. ಅಲ್ಲಿ 24ನೇ ತಾರೀಕು ಅಂತಿಮ ಘಟ್ಟದ ಚುನಾವಣೆ ಇದೆ. ಅದಾದ ನಂತರ ನರೇಂದ್ರ ಭಾಯಿ ಮೋದಿಯವರು ನನಗೆ ಹೇಳಿದ್ದಾರೆ, ನೀವು ತಕ್ಷಣ ಡೆಲ್ಲಿಗೆ ಬರಬೇಕು, ಉತ್ತರ ಭಾರತದ ಬೇರೆ ಬೇರೆ ರಾಜ್ಯಗಳ ಚುನಾವಣೆಯ ಒಂದು ತಯಾರಿಯನ್ನು ತಾವು ನೋಡ್ಕೊಳ್ಬೇಕು ಅಂತ. ಹೀಗಾಗಿ ನಾನು ಭೋಪಾಲ್ನಿಂದ ಡೆಲ್ಲಿಗೆ ಹೋಗ್ತಾ ಇದ್ದೇನೆ. ಹೀಗಾಗಿ ಕೊನೆಯ ಹಂತದ ಚುನಾವಣೆ ತನಕ ನನಗೆ ಕೆಲಸ ಓಡ್ತಾನೆ ಇರೋದು, ಕ್ಯಾಂಪೇನ್ ಮಾಡ್ತಾನೆ ಇರೋದು. ಇನ್ನು ನಿನ್ನೆವರೆಗೂ ಇದ್ದಿದ್ದಂಥ ಅಂದರೆ ಟೆನ್ಷನ್ಸು ಈಗ ಯಾವ ರೀತಿ ಇದೆ ಅಂತ ನಿಮ್ಮೂರು? ನನಗೆ ಯಾವತ್ತೂ ಟೆನ್ಷನ್ ಇಲ್ಲವೇ ಇಲ್ಲ. ಯಾಕೆಂತಂದರೆ ನಮ್ಮ ಬೆಂಗಳೂರಿನಲ್ಲಿ ನನ್ನನ್ನು ಪ್ರೀತಿಸುವಂಥ ಮತದಾರರು ಮತ್ತು ಜನ ಇದ್ದಾರೆ. 5 ಬಾರಿ ಆಶೀರ್ವಾದ ಮಾಡಿದ್ದಾರೆ. ಮತ್ತು ನಮ್ಮ ಅತ್ಯಂತ ಒಳ್ಳೆಯ ಕಾರ್ಯಕರ್ತರು, ಒಂದು ದೊಡ್ಡ ವಿಶಾಲವಾದಂಥ ತಂಡ ಇದೆ. ಆ ಹಿನ್ನೆಲೆಯಲ್ಲಿ ಅವರು ಈ ಚುನಾವಣೆಯೆಲ್ಲ ನೋಡಿಕೊಂಡ್ರು. ಇನ್ನು ವೋಟಿಂಗ್ ಅಂದರೆ ಸರಾಸರಿ ಕೂಡ ಕಡಿಮೆ ಆಗಿರುವಂಥದ್ದು, ಪರ್ಸೆಂಟೇಜ್ ಕಡಿಮೆ ಆಗಿದೆ ನೆನೆ. ಏನನ್ಸುತ್ತೆ ಸರ್ ಅದರಲ್ಲಿ? ವಿಶ್ವಾಸ ಇದೆಯಾ? ಇದೊಂದು ತಪ್ಪು ತಿಳುವಳಿಕೆ ಅಂತ ನನಗನ್ಸುತ್ತೆ. ಕರ್ನಾಟಕದಲ್ಲಿ ದಾಖಲೆ ಮತದಾನ ಆಗಿದೆ 65%, ಮತ್ತು ಬೆಂಗಳೂರು ದಕ್ಷಿಣದಲ್ಲಿ ಹೋದ ಸತಿ 44% ಆಗಿತ್ತು, ಈ ಸತಿ 55% ಆಗಿದೆ. ಅಂದರೆ 11% ಜಾಸ್ತಿ ಆಗಿದೆ. 10%, 11% ವೋಟ್ ಜಾಸ್ತಿ ಆಗಿದೆ ಅಂತಂದರೆ 2 ಲಕ್ಷ ಜಾಸ್ತಿ ಮತದಾನ ಆಗಿದೆ. ಅದಕ್ಕೆ ನಾನು ಮತದಾರರಿಗೆ ಅಭಿನಂದಿಸ್ತೇನೆ. ಈ ಸುಡು ಬಿಸಿಲಿನಲ್ಲಿ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬಂದು ಅವರು ಮತವನ್ನು ಚಲಾಯಿಸಿದ್ದಾರೆ, ಮೋದಿಗೆ ನನಗೆ ಆಶೀರ್ವಾದ ಮಾಡಲಿಕ್ಕೆ. ಇನ್ನು ಎಲ್ಲ ನಾಯಕರು ಕೂಡ ನಿಮ್ಮ ಪರ ಪ್ರಚಾರವನ್ನು ನಡೆಸಿದರು. ಅಂದರೆ ಗೆಲ್ಲುವಂಥ ವಿಶ್ವಾಸ ಯಾವ ರೀತಿ ಇದೆ? ಮತ್ತು ಮುಂದಿನ ದಿನಗಳಲ್ಲಿ ಇನ್ನು 1 ತಿಂಗಳು ಕಾಲಾವಕಾಶ ಇರುವಂಥದ್ದು ಯಾವ ರೀತಿ ಇರುತ್ತೆ ಸರ್ ನಿಮ್ಮ ದಿನಚರಿಗಳು ಅಂತ? ನೋಡಿ, ನಮ್ಮ ಎಲ್ಲ ನಾಯಕರು ಬಂದು ಪ್ರಚಾರ ಅಭಿಯಾನವನ್ನು ಕೈಗೊಂಡರು. ಇವತ್ತು ದೇಶದಲ್ಲಿ ಯಾವ ರೀತಿಯ ಒಂದು ಅಲೆ ಇದೆ ಅಂತಂದರೆ 272+ ನರೇಂದ್ರ ಮೋದಿಯವ್ರಿಗೆ ಸಿಗತ್ತೆ, ಭಾರತೀಯ ಜನತಾ ಪಾರ್ಟಿಗೆ ಸಿಗತ್ತೆ. ಕರ್ನಾಟಕದಲ್ಲಿ ನಾವು 20ಕ್ಕಿಂತ ಜಾಸ್ತಿ ಸೀಟ್ಗಳನ್ನು ಗೆಲ್ತೇವೆ, ಏಕೈಕ ದೊಡ್ಡ ಪಕ್ಷವಾಗಿ ನಾವು ಹೊರಹೊಮ್ಮುತ್ತೇವೆ. ಮತ್ತು ಮುಂಬರುವಂಥ ದಿನದಲ್ಲಿ ನನ್ನ ದಿನಚರಿ ಏನು ಅಂತಂದರೆ, ಯಾವ ರೀತಿ ನಾನು ಕಳೆದ ದಿನಗಳಲ್ಲಿ ಒಂದು ದಿವಸ ಬೆಂಗಳೂರು ದಕ್ಷಿಣದಲ್ಲಿ, ಒಂದು ದಿವಸ ಕರ್ನಾಟಕ ರಾಜ್ಯದಲ್ಲಿ ಪ್ರಚಾರ ಅಭಿಯಾನವನ್ನು ಕೈಗೊಂಡೆ. ಹಾಗೆ ಕೊನೆಯ ಹಂತದ ಚುನಾವಣೆವರೆಗೆ ನಾನು ದೇಶದಾದ್ಯಂತ, ಅದು ಮಧ್ಯಪ್ರದೇಶ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಬಿಹಾರ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣಾ ಅಭಿಯಾನದಲ್ಲಿ ನಾನು ಭಾಗವಹಿಸ್ತೇನೆ. ಇನ್ನು ಪ್ರಬಲ ಎದುರಾಳಿ ಆಗಿದ್ದರು ನಂದನ್ ನಿಲೇಕಣಿಯವರು, ಆ ಬಗ್ಗೆ ಏನು ಹೇಳ್ತೀರಾ ಅಂತ? ನೋಡಿ, ಇವತ್ತು ಕಾಂಗ್ರೆಸ್ಸು ಸಂಪೂರ್ಣವಾಗಿ ಜನರ ವಿಶ್ವಾಸವನ್ನು ಕಳೆಗೊಂಡಿದೆ. ಹೀಗಾಗಿ ಕಾಂಗ್ರೆಸ್ಗೆ 206 ಸೀಟ್ ಬಂದಿತ್ತು 2009 ಚುನಾವಣೆಯಲ್ಲಿ. ಈ ಸತಿ 100ಕ್ಕಿಂತ ಕಮ್ಮಿ ಸೀಟ್ ಬರೋದಿದೆ. ಕಾಂಗ್ರೆಸ್ಸು ಇಷ್ಟೊಂದು ದುರ್ಬಲವಾಗಿರಬೇಕಾದಂಥ ಸಂದರ್ಭದಲ್ಲಿ, ಇಷ್ಟೊಂದು ಜನರ ವಿಶ್ವಾಸವನ್ನು ಕಳ್ಕೊಂಡಿರುವಂಥ ಸಂದರ್ಭದಲ್ಲಿ ಅದರ ಅಭ್ಯರ್ಥಿ ಹೇಗೆ ಪ್ರಬಲ ಅಭ್ಯರ್ಥಿ ಆಗ್ತಾರೆ? ಅದೇ ನನಗೊಂದು ಆಶ್ಚರ್ಯ. ಇವತ್ತು ಇಡೀ ದೇಶದ ಜನ, ಇಡೀ ರಾಜ್ಯದ ಜನ, ಬೆಂಗಳೂರು ದಕ್ಷಿಣದ ಜನ ಕಾಂಗ್ರೆಸ್ಸನ್ನು ತಿರಸ್ಕರಿಸಿದ್ದಾರೆ. ಇದು ಅನಂತಕುಮಾರ್ ಅವರ ಮಾತುಗಳು. ಮೋದಿಯನ್ನು ಪ್ರಧಾನಿ ಮಾಡುವಂಥ ಉದ್ದೇಶದಿಂದ ಜನರೆಲ್ಲ ಕೂಡ ವೋಟ್ ಮಾಡಿದ್ದಾರೆ. ಮೋದಿ ಪ್ರಧಾನಿ ಆಗೇ ಆಗ್ತಾರೆ, ನಾವು ಕೂಡ ಗೆದ್ದೆ ಗೆಲ್ತೀವಿ, ಮತ್ತು ಕರ್ನಾಟಕದಲ್ಲಿ 20 ಸೀಟ್ಗಳನ್ನು ನಾವು ಗೆದ್ದೆ ಗೆಲ್ತೀವಿ ಅನ್ನುವಂಥ ಮಾತುಗಳನ್ನು ಅನಂತಕುಮಾರ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸಂದೀಪ್ ಜೊತೆ ಮಹದೇಶ್ ಆನೇಕಲ್, ರಾಜ್ ನ್ಯೂಸ್, ಬೆಂಗಳೂರು.